ಜೈ ಹಿಂದ್. ಎಲ್ಲ ನನ್ನ RRB ಎಸ್ಪಿರೆಂಟ್ಸ್ಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದರೆ ಸ್ನೇಹಿತರೆ. ಈ ಹುದ್ದೆಗಳಿಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ ಅಂತ ಅನ್ಕೊಳ್ತಾ ಇದ್ದೀನಿ. ಎಕ್ಸಾಮ್ ಡೇಟ್ಗೋಸ್ಕರ ಕಾಯ್ದಿದ್ರಿ. ರೈಲ್ವೆದಲ್ಲಿ ಸಾಕಷ್ಟು ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮನ್ನು ಮಾಡ್ತಾ ಇದ್ದಾರೆ. ಮತ್ತೆ ಈ ಸರಿ ಡಿ ಗ್ರೂಪ್ ಆಲ್ಮೋಸ್ಟ್ ಆಲ್ ಈ ವರ್ಷದ ಹುದ್ದೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನ ಯಾವ ಪೋಸ್ಟ್ನಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ ಮತ್ತೆ ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬಹುದು ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಡೇಟ್ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರೆ. ನಿಮ್ಮ ಎಕ್ಸಾಮ್ ಡೇಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರ್ತಂತ ವಿಡಿಯೋ. ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರಾಫಿಟ್ ಜಾಬೇ ತಯಾರಿಯನ್ನ ಮಾಡ್ತಾ ಇದ್ರಿ ಅಂದ್ರೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಇದೇ ಮೊದಲ ಬಾರಿಗೆ ನೀವೇನಾದರೂ ನೋಡ್ತಾ ಇದ್ರಿಪ್ಪ ಅಂದರೆ ಪ್ರತಿಯೊಂದು ಅಪ್ಡೇಟ್ ಇನ್ಫಾರ್ಮೇಷನ್ಗಳು ಬೇಕಾಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಓಕೆ, ಇಲ್ಲಿ ನೋಡ್ಕೋಬಹುದು ಪ್ಯಾರಾಮೆಡಿಕಲ್ ಸ್ಟಾಫ್ ಅಂತ ಹೇಳಿ ಅರ್ಜಿಯನ್ನು ಕರೆದಿದ್ರು. ಇದ್ರ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು 10 ಮಾರ್ಚ್ 2026 ಅಂತ ಹಿಡಿದು 12 ಮಾರ್ಚ್ 2026 ಎಷ್ಟು 10 ಮಾರ್ಚ್ ಅಂತ ಹಿಡಿದು 10 ಮಾರ್ಚ್ ಟು 12 ಮಾರ್ಚ್. ಓಕೆ, 10 ಮಾರ್ಚ್ ಅಂತ ಹಿಡಿದು 12 ಮಾರ್ಚ್ ಹೊರಗಡೆ ಇದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ. 3 ಡೇಸ್ ಟೋಟಲಿ ಬಂದ್ಬಿಟ್ಟು 3 ಡೇಸ್ ಎಕ್ಸಾಮ್ ಇರ್ತೈತಿ. ನೆಕ್ಸ್ಟ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎಷ್ಟನೇ ತಾರೀಕಿನ ಅಂತ ಹಿಡಿದು ಎಷ್ಟನೇ ತಾರೀಕಿನ ಮಟ್ಟ ಅಂತ ನೋಡ್ಕೊಡ್ರಿ. 16 to 18 ಫೆಬ್ರವರಿ, 16ನೇ ತಾರೀಕು ಫೆಬ್ರವರಿ ಅಂತ ಹಿಡಿದು 18ನೇ ತಾರೀಕಿನ ಮಟ್ಟ ಈ ಎಕ್ಸಾಮ್ ಅನ್ನ ನಡೀತೈತಿ. ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ನಿಮ್ಗೆ ಎಕ್ಸಾಮ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಪ್ರತಿಯೊಂದು ITI ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇದೊಂದು ಅವಕಾಶ ಇತ್ತು. ಹೋದ ಸರಿನೂ ಕೂಡ ಅಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅನ್ನ ಕರೆದ್ರು. ಇದಕ್ಕೂ ಕೂಡ ಕಾಂಪಿಟೇಷನ್ ಬಹಳ ಕಡಿಮೆ ಇತ್ತು ಸ್ನೇಹಿತರೆ. ಆದ ಕಾರಣಕ್ಕೋಸ್ಕರ ಈಗೆಲ್ಲ ಹುದ್ದೆಗಳನ್ನು ನಿಮ್ಮ ಎಜುಕೇಶನ್ ಪ್ರಕಾರ ಕಾಲ್ಫಾರ್ಮ್ ಮಾಡಿರ್ತಾರೆ. ಬಟ್ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಎಲ್ಲೆಲ್ಲೇ ವೇಸ್ಟ್ ಮಾಡ್ತಾ ಇರ್ತೀರಿ ಟೈಮ್. ಪ್ರತಿಯೊಂದು ನೋಟಿಫಿಕೇಶನ್ ಇನ್ಫಾರ್ಮೇಶನ್ಗಳು ಅದ್ರ ಜೊತೆಗೆ ಯಾರು ಹಾಕ್ಬಹುದು, ಏಜ್ ಎಷ್ಟು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ, ನೆಕ್ಸ್ಟ್ ಅದರ ಸೆಲೆಕ್ಷನ್ ಪ್ರೋಸೆಸ್ ಏನು ಇರ್ತದೆ ಅನ್ನೋದನ್ನು ಕೂಡ ಪ್ರತಿಯೊಂದು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನಮ್ಮ SJ ಪ್ಯಾರಾಮೆಟ್ರಿ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾ ಇರ್ತೀವಿ. ಬಟ್ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಿಲ್ಲ, ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀರಾ. ಇಂಥ ಎಲ್ಲ ಆಪರ್ಚುನಿಟೀಸ್ ಸಿಗೋದು ಬಹಳ ಅಂದ್ರೆ ಬಹಳ ಕಷ್ಟ ಸ್ನೇಹಿತರೆ. ಓಕೆ, ಇದು ನೋಡ್ಕೊಳ್ರಿ. ಇದು ಎಷ್ಟನೇ ತಾರೀಕಿನ ಅಂತಂದ್ರೆ 5/3/2020 ಮಾರ್ಚ್ ಇಂದ 5ನೇ ತಾರೀಕು ಮಾರ್ಚ್ ಇಂದ ಹಿಡಿದು 9ನೇ ತಾರೀಕು ಮಾರ್ಚ್ 9ನೇ ತಾರೀಕು ಮಾರ್ಚ್ ಒಳಗಡೆ ಇದು ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಎಷ್ಟು 5ನೇ ತಾರೀಕಿನಿಂದ ಹಿಡಿದು ಮಾರ್ಚ್ 9ನೇ ತಾರೀಕಿನ ಹೊರಗಡೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಡೇಟ್ ಅನ್ನ ಬಿಟ್ಟಿದ್ದಾರೆ. ನಿಮಗೆ ಎಕ್ಸಾಮ್ ಡೇಟ್ ಕೂಡ ಡೀಟೇಲ್ ಆಗಿ ತೋರಿಸ್ತೀನಿ. ನೆಕ್ಸ್ಟ್ ಮತ್ತೆ ಈ ಸರಿ ನೆಕ್ಸ್ಟ್ ಯಾವ ಕಾಲ್ಫಾರ್ಮ್ ಮಾಡ್ತಾರೆ ಅಂತ ಕೇಳ್ತಾರಲ್ಲ. ನೆಕ್ಸ್ಟ್ ಎಕ್ಸಾಮ್ ಕಾಲ್ಫಾರ್ಮ್ ಬಂದ್ಬಿಟ್ಟು ಅಪ್ಕಮಿಂಗ್ ರೈಲ್ವೆ ರಿಕ್ರೂಟ್ಮೆಂಟ್ದಲ್ಲಿ ಸೆಕ್ಷನ್ ಕಂಟ್ರೋಲರ್ ಅಂತ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ, ಮತ್ತೆ ಜೂನಿಯರ್ ಇಂಜಿನಿಯರಿಂಗ್ ಅಂತ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ, ಟೆಕ್ನಿಷಿಯನ್ 1 ಮತ್ತು 3 ಗ್ರೇಡ್ ಅಂತೇಳಿ ಕಾನ್ಫರ್ಮ್ ಮಾಡ್ತಾರೆ. ನೆಕ್ಸ್ಟ್ ಪ್ಯಾರಾಮೆಡಿಕಲ್ ಅನ್ನ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ನೀವು ಅದ್ರ ಬಗ್ಗೆ ತಯಾರಿಯನ್ನ ಅಡ್ವಾನ್ಸ್ ಆಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಡಿ. ಯಾವುದಾದ್ರೂ ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ತಯಾರಿಯನ್ನ ಮಾಡ್ತಾ ಇದ್ರೆ ನೀವು ಸ್ಟಡಿ ಮಾಡ್ತಾ ಇದ್ರೆ ಎಕ್ಸಾಮ್ ಕಾಲ್ಫಾರ್ಮ್ ಮಾಡಿದಾಗ ಅರ್ಜಿಗಳನ್ನ ಸಲ್ಲಿಸೋದು, ಅವಾಗ ಎಕ್ಸಾಮ್ ಬರೆಯೋದು, ಆ ಥರ ಮಾಡಕ್ಕೆ ಹೋಗ್ಬಿಡಿಸಿದ್ರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಈ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಪ್ರತಿ ವರ್ಷನೂ ಕೂಡ ಇನ್ಮೇಲೆ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇರ್ತಾರೆ. ನಿಮ್ಮ ತಯಾರಿಯನ್ನ ಈಗಿಂತನೇ ಸ್ಟಾರ್ಟ್ ಮಾಡ್ಕೊಳ್ರಿ. ಓಕೆ, ಯಾವುದಾದ್ರೂ ಒಂದು ನೋಟಿಫಿಕೇಶನ್ ನೋಡ್ತಾ ಇರ್ತೀರಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಡೀಟೇಲ್ ಆಗಿರತಕ್ಕಂಥ ಯಾವುದೇ ಮಾಹಿತಿ ಗೊತ್ತಿರೋದಿಲ್ಲ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಯಾವ್ಯಾವೆಲ್ಲ ಮಾಹಿತಿಗಳು ಸಿಗ್ತಾವೆ ಅಂದರೆ ಹೈಯೆಸ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಗಳು ಡಿಫೆನ್ಸ್ ಬಗ್ಗೆ ಯಾವುದೇ ಒಂದು 8th ಬೇಸಿಂದ ಹಿಡಿದು ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಡಿಫೆನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಗಳು ಸಿಗ್ತಾ ಇರ್ತಾವೆ. ನೆಕ್ಸ್ಟ್ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಕರೀಲಿ, SSGD ಇರಲಿ, MTS ಇರಲಿ, ನೆಕ್ಸ್ಟ್ ಅದ್ರ ಜೊತೆಗೆ CHSL ಇರಲಿ, CGL ಇರಲಿ, ನೆಕ್ಸ್ಟ್ ಸ್ಟೆನೋಗ್ರಾಫರ್ ಇರಲಿ, ಜೂನಿಯರ್ ಇಂಜಿನಿಯರಿಂಗ್ ಇರಲಿ, ಯಾವುದೇ SSCಯಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ನೋಟಿಫಿಕೇಶನ್ ಇನ್ಫಾರ್ಮೇಷನು, ಅಪ್ಲಿಕೇಶನ್ ಯಾವ ಥರ ಹಾಕಬೇಕು, ಎಜುಕೇಷನ್ ಕ್ವಾಲಿಫಿಕೇಶನ್ ಇರ್ತದೆ, ಫಿಸಿಕಲ್ ಏನಿರ್ತದೆ, ಎಷ್ಟು ಎಕ್ಸಾಮ್ಗಳಿರ್ತಾವೆ, ಎಕ್ಸಾಮ್ ಸಿಲೆಬಸ್ ಏನಿರ್ತದೆ ಅನ್ನೋದು ಕೂಡ ಪ್ರತಿಯೊಂದು ಇನ್ಫಾರ್ಮೇಷನು ನಮ್ಮ ಚಾನಲ್ನಲ್ಲಿ ಸಿಗ್ತಾನೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಾದ್ರೂ ನಿಮ್ಗೆ ಪ್ರೈವೇಟ್ ಜಾಬ್ನಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ನಿಮಗೇನಾದರೂ ಅಪ್ಲಿಕೇಬಲ್ ಆಗ್ತಿತ್ತು, ಒಳ್ಳೆ ಜಾಬ್ ಇತ್ತಪ್ಪ ಅಂದರೆ
ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತಾ. ಸ್ಟೇಟ್ ಗೌರ್ಮೆಂಟಲ್ಲಿ ಪೊಲೀಸ್ ಆಗಿರಲಿ, SD ಆಗಿರಲಿ, FD ಆಗಿರಲಿ, PSI ಆಗಿರಲಿ, ನೆಕ್ಸ್ಟ್ IBI ಯಾವುದೇ ಒಂದು ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾನೆ ಇರುತ್ತೆ ಸ್ನೇಹಿತರೆ. ಸೊ ಪ್ರತಿಯೊಬ್ಬರು ಕೂಡ ನೋಡ್ಕೋಬಹುದು. ಇವಾಗಲೇ ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ 1,30,000 ಅಧಿಕ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ. ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ಯಾವುದೇ ಒಂದು ಅಪ್ಡೇಟನ್ನು ಮಿಸ್ ಮಾಡೋದಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ಫಾರ್ಮೇಷನ್ನ ಕರೆಕ್ಟಾಗಿ ತಿಳಿದುಕೊಳ್ರಿ. ಸೊ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಸರ್ ನಿಮ್ಮ ಚಾನಲನ್ನು, ಸರ್ ನಾನು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀನಿ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಳಗಡೆ ಕಾಣ್ತಿದ್ದಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಬಟನ್ ಅನ್ನೋದು. ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ಮಾತ್ರ ಅಪ್ಡೇಟ್ ಗೊತ್ತಾಗುತ್ತೆ, ಇಲ್ಲಾಂದರೆ ಯಾವ ಅಪ್ಡೇಟು ಕೂಡ ಗೊತ್ತಾಗೋದಿಲ್ಲ. ಜಸ್ಟ್ ನೀವು ಪೊಲೀಸ್ ಅಪ್ಲಿಕೇಶನ್ ಹಾಕೋದು ಅಷ್ಟೇ, ಎಕ್ಸಾಮ್ ಬರೆಯೋದು, ಅಲ್ಲಿಗೆ ನನ್ನ ಏಜ್ ಮುಗೀತು ಅನ್ನೋದು ಆಗುತ್ತೆ. ಸೊ ಸಾಕಷ್ಟು ಕಾಲ್ಫಾರ್ಮ್ ಆಗ್ತಿರ್ತಾವೆ, ಬಟ್ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಿರೋದಿಲ್ಲ. ಏನಾದರೂ ಡೌಟ್ಸ್ ಇದ್ರೆ ಸ್ನೇಹಿತರೆ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ನ ಹಾಕಿ ಅದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಾನು ತಿಳಿಸ್ತಾ ಹೋಗ್ತೀನಿ. ಇದೆಲ್ಲ PDF ನೋಟಿಸ್ ಬೇಕಾಗಿತ್ತಪ್ಪ ಅಂದರೆ ಎಕ್ಸಾಮ್ ಡೇಟ್ ಬಗ್ಗೆ ನನ್ನ SJ ಪ್ಯಾರಾಮಿಲಿಟರಿ ಆ್ಯಂಡ್ ಯೂಟ್ಯೂಬ್ ಅಲ್ಲ, ಸೊ ಟೆಲಿಗ್ರಾಮ್ ಚಾನಲನ್ನು ಇನ್ನೂ ಜಾಯ್ನ್ ಆಗಿರಲಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಟೆಲಿಗ್ರಾಮಿಗೆ. ಅಲ್ಲಿ ಕೂಡ 35,000 ಅಧಿಕ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ, ಸೊ ಫಾಲೋವರ್ಸ್ ಕೂಡ ಇದ್ದಾರೆ. ಅಲ್ಲಿ ಹೋಗಿ ಜಾಯ್ನ್ ಆಗಿರಿ, ಅಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತದೆ. ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ SJ ಪ್ಯಾರಾಮಿಲಿಟರಿ ಅಂತ ಸೆಕ್ಷನ್ದ ಇನ್ಸ್ಟಾಗ್ರಾಮ್ ಏನಾದರೂ ನಿಮ್ದು ಇತ್ತಪ್ಪ ಅಂದರೆ ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಡ್ರಿ, ಪ್ರತಿಯೊಂದು ಅಪ್ಡೇಟ್ ಕೂಡ ಅಲ್ಲಿ ಸಿಗ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.